ಇನ್ನು ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಂಬ ವೈಲೆಂಟ್ ಆಗಿನೇ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಜೆಡಿಎಸ್ ಮಾತ್ರ ಸಂಪೂರ್ಣವಾಗಿ ಪ್ರತಿಭಟನೆಯಿಂದ ಆಬ್ಸೆಂಟ್ ಆಗಿದೆ. ಮೈತ್ರಿ ಪಕ್ಷವಾಗಿ ಇಬ್ಬರು ಕೂಡ ಜೊತೆಗೆ ಹೋಗಬೇಕಾಗಿತ್ತು. ಅತ್ತ ಸದನದಲ್ಲೂ ಕೂಡ ಈ ಬಾರಿ ಮೈತ್ರಿ ಪಕ್ಷಗಳು ಒಟ್ಟಾಗಿ ಸೇರಲಿಲ್ಲ. ಇನ್ನು ಬೆಲೆ ಏರಿಕೆ ವಿಚಾರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದಂಥ ಪ್ರತಿಭಟನೆಯಲ್ಲೂ ಕೂಡ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಇನ್ನು ಹಾಗೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಜೆಡಿಎಸ್ನ ಅತ್ಯಂತ ಬಲಿಷ್ಠ ಭಾಗ ಕೂಡ ಅದು. ಅಲ್ಲೂ ಕೂಡ ಜೆಡಿಎಸ್ ನಾಯಕರನ್ನ ಬಿಜೆಪಿ ಸಂಪರ್ಕ ಮಾಡದೇ ಇರುವಂಥದ್ದು ಸಹಜವಾಗಿ ಜೆಡಿಎಸ್ನ ಸಿಟ್ಟಿಗೆ ಕಾರಣವಾಗ್ತಾ ಇದೆ. ನೇರವಾಗಿ ಹೇಳದೇ ಇದ್ರೂ ಕೂಡ ಈಗ ಸಮನ್ವಯ ಸಮಿತಿಯ ಬೇಡಿಕೆ ತುಂಬ ಜೋರಾಗಿನೇ ಎರಡೂ ಪಕ್ಷದಲ್ಲಿ ಕೇಳಿಬರ್ತಾ ಇದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ. ಕೆಲವು ಹೋರಾಟಗಳನ್ನ ಒಟ್ಟೊಟ್ಟಿಗೆನು ಮಾಡಿದ್ರಿ, ಮುಂದೇನು ಒಟ್ಟೊಟ್ಟಿಗೆ ಮಾಡ್ತೀರಿ. ಒಂದು ಸಮನ್ವಯ ಸಮಿತಿ ಅವಶ್ಯಕತೆ ಇದೆ. ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಅವರ ಕಾರ್ಯಕರ್ತರನ್ನ ಉಪಸ್ಥಿತರಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ಮೈತ್ರಿಗೆ ಧಕ್ಕೆ ಇಲ್ಲ, ಸಮನ್ವಯತೆ ಬೇಕು. ನಾನಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಲೋಕಸಭಾ ಚುನಾವಣೆಗೂ ಮುನ್ನ ದೋಸ್ತಿಗಳಾಗಿ ಕೈ ಹಿಡಿದು ಸಾಗಿದ್ದ ಬಿಜೆಪಿ ಜೆಡಿಎಸ್ ಈಗ ಹತ್ತಿರವಿದ್ದುಕೊಂಡೇ ದೂರ ಎಂಬಂತಾಗಿವೆ. ಜೊತೆಗೆ ಹೆಜ್ಜೆ ಹಾಕಲು ಮುಂದಾದವರು ನಾ ಮುಂದೆ ನೀ ಹಿಂದೆ ಎಂಬ ಹೊಸ ನಡಿಗೆ ಶುರುವಿಟ್ಟುಕೊಂಡಿವೆ. ಇಂದಿನಿಂದ ಬಿಜೆಪಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಶುರು ಮಾಡಿದ್ರು. ಮಿತ್ರ ಪಕ್ಷ ಜೆಡಿಎಸ್ ಮಾತ್ರ ಜೊತೆಗಿಲ್ಲ. ಈ ವಿಚಾರ ಈಗ ಮೈತ್ರಿ ಪಕ್ಷದ ನಾಯಕರಲ್ಲಿ ಬೇಸರಕ್ಕೆ ಕಾರಣವಾಗಿದೆ. ಈ ಹಿಂದೆ ಮೂಡಾ ಪ್ರಕರಣದ ಸಂದರ್ಭದಲ್ಲೂ ಸಹ ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಗೊಂದಲ ಉಂಟಾಗಿತ್ತು. ಪಾದಯಾತ್ರೆ ಸಂದರ್ಭದಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೊತೆಯಾಗಿ ಹೆಜ್ಜೆ ಹಾಕಿರುವುದು ಅಷ್ಟಕ್ಕಷ್ಟೇ. ಈಗ ಸರ್ಕಾರದ ವಿರುದ್ಧದ ಹೋರಾಟದಲ್ಲೂ ಸಹ ಬಿಜೆಪಿ ಜೆಡಿಎಸ್ ಅನ್ನ ಜೊತೆಗೇಕೆ ಸೇರಿಸಿಕೊಳ್ಳುತ್ತಿಲ್ಲ ಅನ್ನೋದು ಅನೇಕ ಕಾರ್ಯಕರ್ತರ ಸಹಜ ಪ್ರಶ್ನೆ. ಮಿತ್ರ ಪಕ್ಷ ಎಂದ ಮೇಲೆ ಬಿಜೆಪಿ ಜೆಡಿಎಸ್ ಜೊತೆಯಾಗಿ ಸರ್ಕಾರದ ವಿರುದ್ಧ ಹೋರಾಡಿದರೆ, ಒಂದೇ ದನಿಯಲ್ಲಿ ಮಾತನಾಡಿದರೆ ಮಾತ್ರ ಅದಕ್ಕೊಂದು ಅರ್ಥ. ಇನ್ನು ಹೇಳಿ ಕೇಳಿ ಜೆಡಿಎಸ್ ಪ್ರಾಬಲ್ಯ ಇರುವುದೇ ಹಳೆ ಮೈಸೂರು ಭಾಗದಲ್ಲಿ. ಹೀಗಿದ್ದಾಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸೌಜನ್ಯಕ್ಕಾದರೂ ಕರೆಯಬಹುದಿತ್ತಲ್ಲವೇ ಎಂಬುದು ಕಾರ್ಯಕರ್ತರ ಪ್ರಶ್ನೆ. ಮೇಲಾಗಿ ಬಿಜೆಪಿಯವರು ನಮ್ಮನ್ನ ಕರೆದಿಲ್ಲ, ಹೀಗಾಗಿ ನಾವು ಹೋಗಲ್ಲ ಎಂಬುದು ಮೈಸೂರು ಭಾಗದ ಜೆಡಿಎಸ್ ನಾಯಕರು ಹೇಳುತ್ತಿರುವ ಮಾತು. ಇನ್ನು ದಳದ ನಾಯಕರು ಕಾರ್ಯಕರ್ತರನ್ನ ಜೊತೆಗಿಟ್ಟುಕೊಳ್ಳದೆ ಇರುವುದು ಕೂಡ ಕೇಸರಿ ಪಾಳೆಯದಲ್ಲೇ ಚರ್ಚೆಗೆ ಕಾರಣವಾಗಿದೆ. ಈ ವಿಚಾರವಾಗಿ ಜೆಡಿಎಸ್ ನಾಯಕರು ಬಿಜೆಪಿಯ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಲು ತೀರ್ಮಾನಿಸಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಚುನಾವಣೆ ಇದ್ದಾಗ ಇತ್ತ ಕಡೆ ಗಮನ ಹರಿಸುತ್ತಾರೆ. ಬೇರೆ ಸಮಯದಲ್ಲಿ ಈ ಎಲ್ಲ ವಿಷಯಗಳು ಅಷ್ಟಾಗಿ ಮ್ಯಾಟರ್ ಆಗೋದಿಲ್ಲ ಎಂಬುದು ದೋಸ್ತಿ ಪಕ್ಷದ ಹಿರಿಯ ನಾಯಕರ ಅಂಬೋಣ. ಯಾವುದೇ ಅಂತರವಿಲ್ಲ ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಹೇಳ್ತಿದ್ರು. ಅಖಾಡದಲ್ಲಿ ಮೈತ್ರಿ ನಾಯಕರ ಅನುಪಸ್ಥಿತಿ ಸಹಜವಾಗಿ ಎದ್ದು ಕಾಣ್ತಿದೆ. ಈ ಬಗ್ಗೆ ಮಾತನಾಡಿದ BY ವಿಜೇಂದ್ರ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಿದ್ದಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ. ಸದನದ ಒಳಗಡೆ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ. ಸದನದ ಹೊರಗಡೆ ಜೆಡಿಎಸ್ ಕೂಡ ಪ್ರತ್ಯೇಕವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯು ಕೂಡ ಒಂದು ಪ್ರತ್ಯೇಕ ಹೋರಾಟ ಮಾಡುತ್ತಿದ್ದೇವೆ ಹೊರತು ಇದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸರಿಯಲ್ಲ. ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ದೋಸ್ತಿಗಳು ಒಟ್ಟಾಗಿ ಹೋರಾಡಬೇಕಿರುವ ಅವಶ್ಯಕತೆ ಇದೆ ಎಂದು ಬಿಜೆಪಿಯ ಕೆಲ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹೋರಾಟದಲ್ಲಿ ಅಜೆಂಡಾ ಸಿದ್ಧಪಡಿಸಲು ಒಟ್ಟಾಗಿ ಹೋರಾಡಲು ಸಮನ್ವಯ ಸಮಿತಿ ಬೇಕೇ ಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಕೆಲವು ಹೋರಾಟಗಳನ್ನ ಒಟ್ಟೊಟ್ಟಿಗೆನು ಮಾಡಿದಿರಿ, ಮುಂದೇನು ಒಟ್ಟೊಟ್ಟಿಗೆ ಮಾಡ್ತೀರಿ. ನಾವು ಇವಾಗ ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಆ ರೀತಿಯಾದಂತ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಅದಕ್ಕೆ ನೋಡೋಣ, ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂತದಕ್ಕೆ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ. ಒಂದು ಸಮನ್ವಯ ಸಮಿತಿ ಅವಶ್ಯಕತೆ ಇದೆ. ಇಶ್ಯೂಗಳು ಬಂದಾಗ ಒಮ್ಮೆ ಒಟ್ಟಿಗೆ ಕೂತ್ಕೊಳ್ಳೋದು, 3 ತಿಂಗಳಿಗೊಮ್ಮೆ ನಿರಂತರವಾಗಿ ಕೂತ್ಕೊಂಡು ಬೇರೆ ಬೇರೆ ಪಕ್ಷಗಳ ನಮ್ಮ ಆ ಹೊಂದಾಣಿಕೆ ರಾಜಕಾರಣಕ್ಕೆ ಪೂರಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಇದನ್ನು ಮಾಡಬೇಕು. ಅದೊಂದು ಇನ್ನೂ ಆಗದಿರುವಂಥದ್ದು ಅದು ಸರಿಯಲ್ಲ. ಆದಷ್ಟು ಶೀಘ್ರ ಆಗುವಂಥ ಅವಶ್ಯಕತೆ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ, ಮೈತ್ರಿ ಧಕ್ಕೆ ತರಲ್ಲ, ಸಮನ್ವಯತೆ ಬೇಕು ಎಂದಿದ್ದಾರೆ. ಅವರ ಪಕ್ಷವು ಅವರ ಕಾರ್ಯಕರ್ತರನ್ನ ಉಪಸ್ಥಿತರಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ನಾವು ಸಹ ಬೇರೆ ರೀತಿಯಲ್ಲೇ ಈ ರಾಜ್ಯದ ಹಲವಾರು ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡ್ತೀವಿ. ಹಾಗಂತ ಯಾರು ಅನುಮಾನ ಪಡೋದು ಬೇಡ. ಮೈತ್ರಿಗೆ ಧಕ್ಕೆ ಇಲ್ಲ. ನಮ್ಮ ಪಕ್ಷಗಳನ್ನು ಬೆಳೆಸಬೇಕಲ್ಲ, ಸಮನ್ವಯತೆ ಬೇಕು. ನಾನಿಲ್ಲ ಅಂತ ಹೇಳಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏಕೆಂದರೆ ಇನ್ನೂ
ಹೊಸ ಅಧ್ಯಕ್ಷರು ಡೆಲ್ಲಿಲೂ ಬರಬೇಕು, ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಇದೆಲ್ಲ ಆದಮೇಲೆ ಸಮನ್ವಯದ ಕೊರತೆ ಏನಿದೆ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಅಂತಿರುವ ನಾಯಕರು ಸಮನ್ವಯತೆ ಮಂತ್ರ ಜಪಿಸುತ್ತಿದ್ದಾರೆ. ಈ ಸಮನ್ವಯತೆ ಬೆಸುಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.